ಅಪ್ಪ ಮೇಯ್ನ್ ಈ ಸಬ್ಜೆಕ್ಟ್ ಇದು ಕೊಟ್ಟರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ನೀವು ಇದನ್ನು ಬಿಟ್ಟು ಉಳಿದೆಲ್ಲ ಅವಳ ಹೆಸರೇನು ಅಂದಲ್ಲ ಈಗ. ಮರಿ ಕರ್ಗೇನೋ ದೊಡ್ಡ ಕರ್ಗೇನೋ 3 ಜನಕ್ಕೆ ಬುದ್ಧಿ ಭ್ರಮಣೆ ಆಗಿದೆ. ಬುದ್ಧಿ ಭ್ರಮಣೆ ಆದವರು ಕೆಲವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಉದಾಹರಣೆಗೆ ಸಿದ್ದರಾಮಯ್ಯನವರು ಯುದ್ಧ ಯಾಕೆ ಮಾಡಬಾರ್ದು, ಈಗೇನು ಅವಶ್ಯಕತೆ ಇದೆ ಅಂತ ಅಂದಾಗ ಇಡೀ ರಾಜ್ಯ ಇಡೀ ದೇಶ ಛೀಮಾರಿ ಹಾಕಿದ ನಂತರ ಆಪರೇಷನ್ ಸಿಂಧೂರ ಇರಲಿ, ಅವ್ರ ಹಣೆಗೇನೆ ಸಿಂಧೂರ ಬಿತ್ತು. ತುಂಬ ಸಂತೋಷ ನಾನು ಹೇಳ್ತಿರೋದು. ಬುದ್ಧಿ ಬಂದಿದೆ. ಆರಂಭದಲ್ಲಿ ಅವ್ರು ಕೂಗಾಡ್ತಿದ್ರು, ಯುದ್ಧ ಅವಶ್ಯಕತೆ ಏನಿದೆ ಈಗ ಕೂಗಾಡಿದ್ರು. ಚಾಮುಂಡಿ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹಣೆಗೆ ತಿಲಕ ಬಂತಲ್ಲ, ಇದು ಸಂತೋಷ. ಅವ್ರ ಬುದ್ಧಿ ಭ್ರಮಣೆ ಆಗಿಲ್ಲ, ಬುದ್ಧಿ ಬಂತು. ಇವನ್ನಿಬ್ಬರು, ಒಬ್ಬ ಅರೆ ಹುಚ್ಚ ಮರಿಕರ್ಗೆ, ಏನೇನು ಅವನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಜ್ಞಾನ ಇರಲ್ಲ. ದಿನ ಒಂದು ಹೇಳಿಕೆ ಕೊಡ್ತಾರೆ. ಅವರಪ್ಪ ನಾನು ಇಡೀ ದೇಶದ ಜೊತೆಗಿರ್ತೇನೆ ಅಂತ ಅವತ್ತು ಹೇಳಿದ್ರು. ಅವತ್ತು ಅವ್ರ ಅಪ್ಪನ ವಿರುದ್ಧವಾಗಿ ಅವನು ಹೇಳಿಕೆ ಕೊಟ್ಟ. ಅವನಷ್ಟೇ ಅಲ್ಲ, ಅವ್ರ ಜೊತೆಗೆ ಒಂದು ತಂಡ ಅರೆ ಹುಚ್ಚರದೊಂದು ಗುಂಪಿದೆ ಕರ್ನಾಟಕ ರಾಜ್ಯದಲ್ಲಿ, ಕಾಂಗ್ರೆಸ್ಸಿಗರದ್ದು. ಹರಿಪ್ರಸಾದು, ಅವನೆಂಥದ್ದು ಕೊತ್ತೂರು ಮಂಜುನಾಥ, ಅನಿಲ್ ಲಾಡು, ಸಂತೋಷ್ ಲಾಡು, ಆಮೇಲೆ ಇನ್ಯಾರು ಪಟ್ಟಿನೇ ಇದೆ ಅದು, ದಿನೇಶ್ ಗುಂಡೂರಾಯರು. ಇವರೆಲ್ಲರೂ ಕೂಡ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಅನ್ನ ತಿಂದಿದ್ದೀವಿ ಅಂತ ಅಂದ್ಕೊಂಡು ದೇಶದ್ರೋಹಿ ಮುಸಲ್ಮಾನರಿಗೆ ಮೀರಿಸ್ತಾ ಇದ್ದಾರೆ ಅವರು. ಇವರೆಲ್ಲ ಅರೆ ಹುಚ್ಚರು. ಸ್ವಲ್ಪ ದಿನ ಆದಮೇಲೆ ಸಿದ್ದರಾಮಯ್ಯನ ರೂಪದಲ್ಲಿ ಅವ್ರಿಗೂ ಬುದ್ಧಿ ಬರುತ್ತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ, ನಾನು ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಅವ್ರದ್ದು ಉದಾಹರಣೆ ಕೊಡ್ತಿದ್ದೆ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವು ಇಡೀ ದೇಶದ ಜೊತೆ ಒಟ್ಟಿಗೆ ಇರ್ತೇವೆ, ಕೇಂದ್ರ ಸರ್ಕಾರದ ಜೊತೆ ಒಟ್ಟಿಗೆ ಇರ್ತೇವೆ ಅಂತ ಹೇಳ್ತಿದ್ದವರು, ಈಗ ಇದ್ದಕ್ಕಿದ್ದಂಗೆ ವರ್ಷನ್ ಚೇಂಜು. ಯಾರ ಮುಸಲ್ಮಾನರು ಬೈದಿರಬೇಕು ಅಂತ, ರಾಷ್ಟ್ರದ್ರೋಹಿ ಮುಸಲ್ಮಾನರು, ಎಲ್ಲ ಮುಸಲ್ಮಾನರು ಹೇಳಲ್ಲ ನಾನು. ಅವ್ರಿಗೇನು ರೀ ನಿಮ್ಮ ತಲೆಗೆಲೆ ಕೆಟ್ಟಿದೇನು ರೀ, ಇದ್ದಕ್ಕಿದ್ದಂಗೆ ಮೋದಿಗೆ ಹೊಗಳ್ತಿದ್ದೀರಿ, ಸೈನಿಕರು ಹೊಗಳ್ತಿದ್ದೀರಿ, ದೇಶದ ಜೊತೆ ಒಟ್ಟಿಗೆ ಇರ್ತೀರಿ, ಯಾಕೆ ರೀ ನೀವು ಅಂದ ತಕ್ಷಣ ಟಕ್ ಅಂತ ಖರ್ಗೆ ಅವರು ಬದಲಾವಣೆ ಆದರು. ನನಗೆ ಅದಕ್ಕೆ ಹೇಳ್ತಿರೋದು, ಈ ಕಾಂಗ್ರೆಸ್ನಲ್ಲಿ 3 ಥರ ಹುಚ್ಚರಿದಾರಲ್ಲ. ಪೂರ್ಣ ಹುಚ್ಚರಾಗಿದ್ದರೂ ವಾಸಿ ಮಾಡಿದ್ದೀವಿ, ಅವ್ರಿಗೆ ವಾಸಿಯಾಗಿದೆ ಸಿದ್ದರಾಮಯ್ಯನವ್ರಿಗೆ. ಅರೆ ಹುಚ್ಚರಿಗೆ ಅವ್ರು ನಿಧಾನಕ್ಕೆ ಆಗತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೂರ್ಣ ಹುಚ್ಚು. ಏನಾಯ್ತು ಇವರಿಗೆ? ದೇಶ ಜನ ಮೆಚ್ಚಿದ್ರು, AICC ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಟಲ್ಜಿಗೆ ಮೆಚ್ಚಿದ್ರಾಗ, ಇಂದಿರಾ ಗಾಂಧಿ ಜೊತೆಗೆ ಯುದ್ಧದ ಪರ್ವ ಬೆಂಬಲ ಕೊಟ್ಟಿದ್ದೀವಿ ಅಂತ. ಹಾಗಾಗಿ ಈ 3 ಥರ ಹುಚ್ಚರನ್ನು ರಿಪೇರಿ ಆಗೇ ಆಗುತ್ತೆ ಈ ದೇಶದಲ್ಲಿ, ಇದರಲ್ಲೇ ಅನುಮಾನ ಇಲ್ಲ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ಕಡಿಮೆ ಅಲ್ಲ. ಇಡೀ ಪ್ರಾಣವನ್ನು ಕೊಟ್ಟು ತಮ್ಮ ಜೀವನ ಕೊಟ್ಟಂಥ ಸೈನಿಕರು ಹೋರಾಟ ಮಾಡಿದ್ರು. ಅವ್ರ ಕೈಲಿ ಶಸ್ತ್ರಾಸ್ತ್ರಗಳು ಒಳ್ಳೇದಿರಲೇ ಇಲ್ಲ ಮುಂಚೆ. ನಮ್ಮ ದೇಶದಲ್ಲಿ ತಯಾರಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡೋಕ್ಕೆ, ಸೈನ್ಯ ಧ್ವಂಸ ಮಾಡೋಕ್ಕೆ ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ದೇಶದವರು ನಮ್ಮ ದೇಶದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರಪಂಚ ನರೇಂದ್ರ ಮೋದಿ ಜೊತೆಗಿದ್ದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಏನು ಬಂತು ನನಗೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಚೆನ್ನಾಗಿದ್ದರು. ಇವ್ರಿಗಂತೂ ಅರೆ ಹುಚ್ಚರಿಗೆ ಇವತ್ತಿಲ್ಲ ನಾಳೆ ರಿಪೇರಿ ಆಗುತ್ತೆ. ಸಿದ್ದರಾಮಯ್ಯನವರು ಪೂರ್ಣ ರಿಪೇರಿ ಆಗಿದೆ. ನಾನು ನಿನ್ನೆ ಬಿಜಾಪುರದಲ್ಲಿ ಹೇಳ್ಬಿಟ್ಟು ಬಂದೆ, ಯಾರ್ಯಾರು ಈ ದೇಶದ ಬಗ್ಗೆ, ಸೈನಿಕರ ಬಗ್ಗೆ, ಪಾಕಿಸ್ತಾನದ ಪರವಾಗಿ ಹಗುರವಾಗಿ ಮಾತಾಡ್ತಾರೆ, ಗುಂಡಿಟ್ಟು ಹೊಡೆಯಂತ ಕಾನೂನು ತರಬೇಕು ಈ ದೇಶದಲ್ಲಿ. ಯಾರ್ದು ಭಯ ಇಲ್ಲ. ನನ್ನ ಕ್ಷೇತ್ರದ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಅವ್ರು ಓಟ್ನರಿಗೆ ಬೇಕು, ಅದಕ್ಕೋಸ್ಕರ ಪಾಕಿಸ್ತಾನ ಪರ ಹೇಳಿಕೆ ಕೊಟ್ಬಿಡೋದು. ನಮ್ಮ ದೇಶದ ಕಥೆಯನ್ನು ಕಲ್ಪನೆನೇ ಇಲ್ಲದೆ ಇರೋಂಥ ದೇಶದ್ರೋಹಿಗಳಿಗೆ ಗುಂಡಿಟ್ಟು ಹೊಡೆಯಂಥ ಕಾನೂನು ತರಬೇಕು, ಗುಂಡಿಟ್ಟು ಹೊಡಿಬೇಕು, ಅವ ಬುದ್ಧಿ ಬರುತ್ತೆ ಇವರಿಗೆ. ಯಾರು ಬಿಟ್ಟು ಬೇರೆ ಅವಳೇ ಸಿಕ್ಕಳಲ್ಲಪ್ಪ ನಿಮಗೆ. ಹಾಂ ನೋಡಿದೆ ಅಣ್ಣ ಪೇಪರಲ್ಲಿ, ಅದು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಒಂದು ರೈಡು ಆಗಿದೆ, ದುರಾದೃಷ್ಟ ಬೇಲೂ ಸಿಕ್ಕಿದೆ, ಜೈಲಿಂದ ಹೊರಗೆ ಬಂದಿಲ್ಲ, ಮಾತು ಬೇರೆ.
ಇನ್ಯಾವುದಕ್ಕೆ ಜೈಲಿಗೆ ಹೋಗಬೇಕು ಈ ದೇಶದಲ್ಲಿ ನನಗಂತೂ ಅರ್ಥ ಆಗಲ್ಲ. ಕಣ್ಣು ಮುಂದೆನೇ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ. ಇಂಥವ್ರಿಗೂ ಬೇಲ್ ಸಿಗತ್ತೆ ಅಂದರೆ ನಾನೇನು ನ್ಯಾಯದ ಬಗ್ಗೆ ನನಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ಗೌರವ ಇದೆ, ನಾನು ಕೋರ್ಟ್ ತೀರ್ಪು ಕೊಡ್ತಿಲ್ಲ. ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬೇಲ್ ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು. ನಮ್ಮ ಎದುರಿಗೇನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಒಂದೇ ಡ್ರೆಸ್ಸಲ್ಲಿ ಮೂರು ಸರಿ ನಾಲ್ಕು ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬೇಲ್ ಸಿಗತ್ತೆ ಅನ್ನೋದಾದರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ ನನಗಂತೂ ಅನುಮಾನ ಬರ್ತಾಯಿದೆ. ಏನು ತಿದ್ದುಪಡಿ ಮಾಡಬೇಕೋ ಮಾಡಬೇಕು, ಇದು ನನ್ನ ಒತ್ತಾಯ.